ಸ್ಟೈಲ್ ಎಲ್ಲ ಹೇಗೆ ಬಂತು ಆಶ್ ಮೆಲೋ ಅವ್ರಿಗೆ ಆ್ಯಂಡ್ ಆಶ್ ಮೆಲೋ ಸ್ಕೈಲರ್ ಅದ್ರದ್ದು ಮೀನಿಂಗ್ ಏನು? ಆಶ್ ಮೆಲೋ ಸ್ಕೈಲರ್ ಅಂದ್ರೆ ಐಶ್ವರ್ಯ ನಾಯರ್. ಸೊ ಆಶ್ ಬಂದ್ಬಿಟ್ಟು ಐಶು ಅಲ್ಲಿ ಅರ್ಧ ಆಶ್ ಇಲ್ಲ ಅಂದ್ರೆ ಐಶು ಆಶ್. ಸೊ ಹಂಗೆ ಐಶ್ವರ್ಯ ಅಲ್ಲಿ ಆಶ್. ಮೆಲೋ ಅಂದ್ರೆ ಬ್ಲಾಕ್ ಬರ್ಡ್. ನಾವೆಲ್ಲ ಸೌತ್ ಇಂಡಿಯನ್ಸ್ ಅಲ್ವಾ, ಸೊ ನಮ್ಮನ್ನ ಜಾಸ್ತಿ ಪೋರ್ಟ್ರೇಟ್ ಮಾಡಿರೋ ವಿಧ ಬಂದ್ಬಿಟ್ಟು ಬ್ಲಾಕ್ಸ್ ಅಂತ ಹೇಳಿ, ಬ್ರಿಟಿಷ್ ಅವರು ಅಲ್ವಾ. ಸೊ ಅದ್ರ ಬಿಟ್ಟು ನಮ್ಮ ಶನಿ ಭಗವಾನ್ ಬಂದ್ಬಿಟ್ಟು ಅವ್ರ ವಾಹನ ಬಂದ್ಬಿಟ್ಟು ಕಾಗೆ. ಸೊ ನಮ್ದು ಅಗೇನ್ ವೆನ್ ಇಟ್ ಕಮ್ಸ್ ಟು ಸೌತ್ ಕಾಗೆ ಫೇಮಸ್ ಇದೆ. ಮತ್ತೆ ಈಶ್ವರಂದು ಇದು ಬಂದ್ಬಿಟ್ಟು ಯಾವುದು ಬ್ಲಾಕ್ ಡಾಗ್ ಇದೆ ಅಲ್ವಾ, ವಾಹನ ಯಾವುದು ಇದು ಅಂತ. ಸೊ ಅದರಿಂದ ಬ್ಲಾಕ್ ಬರ್ಡ್ ಅಂತ ಬಂತು. ಮೆಲೋ ಅಂದ್ರೆ ಬ್ಲಾಕ್ ಬರ್ಡ್. ಸ್ಕೈಲರ್ ಅಂದ್ರೆ ಶೆಲ್ಟರ್. ಇದು ನಾವು ಕೇಳಿದಾಗ ವೆರಿ ಒಂಥರ ಫಂಕಿ ನೇಮ್ ಅಂತ ಅನ್ಸುತ್ತೆ, ಬಟ್ ಇದಕ್ಕೆ ತುಂಬಾ ಮೀನಿಂಗ್ ಇದೆ. ಅಂದ್ರೆ ಡಿವೋಷನಲಿ ಡೆಪ್ತ್ ಮೀನಿಂಗ್ ಇದೆ. ನಾನಂತೂ ತುಂಬಾ ಡಿವೋಷನಲ್. ಶಿವ ಭಕ್ತಿ ಅಂದ್ರೆ ಅಯ್ಯೋ ಶಿವ ಇಸ್ ಮೈ ಆಲ್ ಗಾಡ್ ಅಂತ ಹೇಳ್ಬೋದು. ಸೊ ಈ ಒಂದು ಸ್ಟೈಲ್ ಎಲ್ಲ ಹೇಗೆ ಶುರುವಾಯ್ತು ಹ್ಯಾಶ್ ಅವರಿಗೆ? ಅಲ್ಲ, ಇದೆಲ್ಲ ನಾರ್ಮಲ್ ಆಗಿನೇ ಶುರು ಆಗಿದ್ದು. ಎಲ್ಲರೂ ಕಲರ್ ಮಾಡ್ಕೊಂತಾ ಇದಾರಲ್ಲ, ಲೆಟ್ ಮಿ ಆಲ್ಸೋ ಟ್ರೈ ಅಂತ ಹೇಳ್ಬಿಟ್ಟು ಐ ಚೇಂಜ್ ಮೈ ಎಂಟೈರ್ ಲುಕ್ ಆಫ್ಟರ್ ಕೋವಿಡ್. ಕೋವಿಡ್ಗಿಂತ ಮುಂಚೆ ಎಲ್ಲರೂ ಬಂದ್ಬಿಟ್ಟು ನೋ ಆಶ್ ಇಸ್ ವೆರಿ ಇನ್ನಸೆಂಟ್, ಎಲ್ಲೋ ಅವಳು ಅಷ್ಟು ಮಾತಾಡಲ್ಲ, ಅವಳು ಏನಾದ್ರೂ ಪರವಾಗಿಲ್ಲ, ಎಷ್ಟು ಇನ್ಸಲ್ಟ್ ಆದ್ರೂ ಪರವಾಗಿಲ್ಲ. ನಾನು ಏನಕ್ಕೆ ಇನ್ಸಲ್ಟ್ ತೆಗಿಬೇಕು? ವೈ ಆಮ್ ಐ ಸಪೋಸ್ ಟು ಟೇಕ್ ದ ಇನ್ಸಲ್ಟ್? ನಾನು ಏನು ಮಾಡಿಲ್ಲ ಅಂದ್ರೇನೆ ವೈ ಆಮ್ ಐ ಸಪೋಸ್ ಟು ಟೇಕ್ ದ. ಸೊ ಆಫ್ಟರ್ ಕೋವಿಡ್ ನಿಮ್ ಬಿಹೇವಿಯರ್, ನಿಮ್ ಕ್ಯಾರೆಕ್ಟರ್ ಅದು ಚೇಂಜ್ ಆಗಿದ್ದ? ಇಲ್ಲ, ಕಂಪ್ಲೀಟ್ಲಿ ಚೇಂಜ್ ಆಗಿದ್ದು. ಬಿಫೋರ್ ಆಶ್ ಹೇಗಿದ್ರು? ಬಿಫೋರ್ ಆಶ್ ಬಂದ್ಬಿಟ್ಟು ಹಿಂಗೆ ಚೂಡಿದಾರ್ ಎಲ್ಲ ಹಾಕೊಂಡು, ಸೀರಿಯಸ್ಲಿ ಫುಲ್ ಗಾಲಿ ದೊಡ್ಡ ಹೇರ್ ಎಲ್ಲ ಇಟ್ಕೊಂಡು, ಇಟ್ ವಾಸ್ ನೈಸ್. ನನಗೆ ಕೂದಲು ಇಲ್ಲಿ ತನಕ ಇತ್ತು ಆಲ್ಮೋಸ್ಟ್ ಬಿಲೋ ಮೈ ಬಟ್ ಎಲ್ಲ ಕಟ್ ಮಾಡಿ ಆಮೇಲೆ ಐ ಆಮ್ ಲೈಕ್ ಗೆಟ್ ಜಸ್ಟ್ ಬ್ಯಾಕ್ ಇನ್ ಟು ಫಾರ್ಮ್ ಅಂತ ಹೇಳ್ಬಿಟ್ಟು ಐ ಗಾಟ್ ಇನ್ ಟು ಫಾರ್ಮ್. ಆ ಫೋಟೋಸ್ ಎಲ್ಲ ಇಲ್ಲ ಅಲ್ಲ? ನಾನು ನಿಮ್ ಪ್ರೊಫೈಲ್ ಸ್ಕ್ರೋಲ್ ಮಾಡಿದ್ದೀನಿ, ಆ ಕೂದಲು ಇರೋದು ಅದೆಲ್ಲ ಇಲ್ಲ. ಪ್ಲೀಸ್ ಗಿವ್ ಮಿ ಒನ್ ಪಿಕ್ ಆಯ್ತು, ಒಂದು ಪಿಕ್ಚರ್ ಅಂಡ್ ತೋರ್ಸೋಣ ಜನರಿಗೆ ಅವಾಗ ಲಾಂಗ್ ಹೇರ್ ಅಲ್ಲಿ ಹ್ಯಾಶ್ ಹೇಗಿದ್ರು ಅಂತ ಹೇಳಿ. ಆಮೇಲೆ ಅದು ಬ್ಲೂ ಕಲರ್ ನಿಮ್ ಫೇವ್ರೇಟ್ ಕಲರ್? ಎವ್ರಿ ಟೈಮ್ ನಾನು ಅದೇ ಇರುತ್ತೆ, ಬ್ಲೂನೇ ಇರುತ್ತೆ. ಇಲ್ಲ, ನಾನು ತುಂಬಾ ಕಲರ್ಸ್ ಎಲ್ಲ ಮಾಡಿದ್ದೀನಿ ಆಯ್ತಾ, ಬಟ್ ಎಲ್ಲಾರ್ಗೂ ನನ್ನ ಫಾಲೋವರ್ಸ್ಗೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಾರ್ಗೂ ಇಷ್ಟವಾಗಿರೋ ಒಂದು ಕಲರ್ ಅಂದ್ರೆ ಬ್ಲೂ. ಅಂಡ್ ಮೋರ್ ಓವರ್ ಐ ಕ್ಯಾರಿ ಬ್ಲೂ ವೆರಿ ವೆಲ್. ಸೊ ಅದರಿಂದ ಈಗ ನನ್ನ ಫೇವ್ರೆಟ್ ಕಲರ್ ಬಂದ್ಬಿಟ್ಟು ಬ್ಲಾಕ್ ಅಂಡ್ ಬ್ಲೂ ಆಗ್ಬಿಟ್ಟಿದೆ ಹಂಗೆ. ಸೊ ಹಾಗಾಗಿ ಈ ಒಂದು ಸ್ಟೈಲಿಶ್ ಎಲ್ಲ ಇದಾಯ್ತು. ಶೋ ಇಂದ ಬಂದಾದ್ಮೇಲೆ ಐ ಥಾಟ್ ಆಫ್ ಪುಟಿಂಗ್ ಅ ಟ್ಯಾಟೂ. ಈಗ ಇನ್ನೂ ಟ್ಯಾಟೂ ಸೆಷನ್ ನಾನು ಬುಕ್ ಮಾಡಿ ಒಂದು ಪೇನ್ ರಿಲೀಫ್ ಆಗಿರುತ್ತೆ, ಒಂದು ಮೆಂಟಲ್ ಸ್ಟ್ರೆಸ್ ಎಲ್ಲ ಡೌನ್ ಆಗಿರೋ ತರ ನೆಕ್ಸ್ಟ್ ಒಂದು ಟ್ಯಾಟೂ ಸೆಷನ್. ಟ್ಯಾಟೂ ಅಂದ್ರೆ ಪೇನ್, ಸೊ ನೀವು ಪೇನ್ ರಿಲೀಫ್ಗೆ ಟ್ಯಾಟೂನಾ? ಹೌದು, ಇಟ್ ಇಸ್ ಸೋ ಕೂಲ್. ಯು ನೋ ವೆನ್ ಯು ಗೆಟ್ ಯುವರ್, ಈಗ ಏನಾದ್ರೂ ನಾನು ಹೆಂಗ್ ಗೊತ್ತಾ, ಅಪ್ಸೆಟ್ ಆದ್ರೆ ಸಲೂನ್ಗೆ ಹೋಗ್ತೀನಿ, ಖುಷಿ ಆದ್ರೆ ಸಲೂನ್ಗೆ ಹೋಗ್ತೀನಿ, ಇಲ್ಲಾಂದ್ರೆ ಟ್ಯಾಟೂ ಸ್ಟುಡಿಯೋಗೆ ಹೋಗ್ತೀನಿ. ಆಗ ಒಂದೊಂದು ಮೆಮರೀಸ್ ಎಲ್ಲ ಹಾಕೋದು, ಇಟ್ ಇಸ್ ಆಲ್ ಬ್ಯೂಟಿಫುಲ್ ಅಂತ. ಇವಾಗ ನೀವು ಹಳ್ಳಿ ಪವರ್ದು ಮೆಮೊರಿ ಹಾಕ್ಸ್ಕೊಳಕಂದ್ರೆ? ಹಳ್ಳಿ ಪವರ್ದಂತೂ ಮೆಮೊರಿ ಅಲ್ಲ, ಇಲ್ಲ ನಂದೇ ಒಂದು. ಈಗ ಏನ್ ಹೇಳೋದು, ಈಗ ಜಾಪನೀಸ್ ಗಾಡ್ ಎಲ್ಲ ಇದಾರಲ್ಲ, ನಮ್ದು ದೇವ್ರದ್ದು ಎಲ್ಲ ಕೈಯಲ್ಲಿ ಹಾಕ್ಬಾರ್ದು ಅಂತೆ. ಬಿಕಾಸ್ ಮನುಷ್ಯನ ಬಾಡಿ ಬಂದ್ಬಿಟ್ಟು ಇಟ್ ಇಸ್ ಅ ವೆರಿ ಬ್ಯಾಡ್. ಬಿಕಾಸ್ ಏನೇನೋ ತಿಂತೀವಿ, ಏನೇನೋ ಮಾತಾಡ್ತೀವಿ, ಅದರಲ್ಲಿ ನಾವು ದೇವ್ರದೆಲ್ಲ ಹಾಕೋಬಾರ್ದು ಅಲ್ವಾ. ಸೊ ಜಾಪನೀಸ್ದು ಒಂದು ಟ್ರೆಡಿಷನ್ ಇದೆ, ಐ ವಾಂಟ್ ಪುಟ್ ದಟ್ ಆನ್ ಮೈ ಆರ್ಮ್. ಇವಾಗ ನೆಕ್ಸ್ಟ್ ಟ್ಯಾಟೂ ಅದು? ಹೌದು, ಆಮಲ್ಲಿ. ಸೊ ಓವರ್ ಆಲ್ ಟೋಟಲ್ ಆಗಿ ಎಷ್ಟು ಟ್ಯಾಟೂ ಹಾಕ್ಸಿದ್ದೀರಾ ನೀವು? ಟೋಟಲ್ ಆಗಿ ಆಲ್ಮೋಸ್ಟ್ ಒಂದು ಈಗ ಐ ಥಿಂಕ್ 15 to 17 ಟ್ಯಾಟೂಸ್ ಇದೆ. 15 to 17 ಟ್ಯಾಟೂ. ಸೊ 17 ಟ್ಯಾಟೂ ಬಿಲಾಂಗ್ಸ್ ಟು ಒನ್ ಮೆಮೊರಿ ಅಂತಿಲ್ಲ, ಇಟ್ ಆಲ್ ಬಿಲಾಂಗ್ಸ್ ಟು ಯೂನಿವರ್ಸ್, ಗಾಡ್ ಆ್ಯಂಡ್ ಬಾಡಿ. ಹೌದು. ಈಗ ಯೂನಿವರ್ಸ್ ಬಂದ್ಬಿಟ್ಟು ಮಂಡಲ ಅಂತ ಒಂದಿದೆ. ಮಂಡಲ ಬಂದ್ಬಿಟ್ಟು ಇಟ್ ಬ್ಯಾಲೆನ್ಸಸ್ ಬಿಟ್ವೀನ್ ಯೂನಿವರ್ಸ್ ಆ್ಯಂಡ್ ಬಾಡಿ. ಸೊ ಇಟ್ ಇಸ್ ಸಮಥಿಂಗ್ ವೆರಿ ಸ್ಪಿರಿಚುವಲ್ ಅಂತ ಹೇಳ್ಬೋದು. ಇಫ್ ಯು ಆರ್ ಇನ್ ಟು ಏನು ಹೇಳೋದು, ಹೆಂಗೆ ವೆರಿ ಸ್ಪಿರಿಚುವಲ್ ಪರ್ಸನ್ ಹೂ ವಾಂಟ್ಸ್ ಟು ನೋ ಮೋರ್ ಅಬೌಟ್ ಗಾಡ್ ಆರ್ ಯೂನಿವರ್ಸ್, ಏನು ಕಾಸ್ಮಿಕ್ ಎನರ್ಜಿ ಅಂತ ಹೇಳ್ತಾರೆ. ಹೌದು. ಸೊ ಇಟ್ ಆಲ್ ಕಮ್ಸ್ ಅಂಡರ್ ದಟ್. ಸೊ ಇವಾಗ ಅದೊಂದು ಟ್ರೆಂಡ್ ಆಗ್ತಿದೆಯಲ್ಲ, ಯೂನಿವರ್ಸ್ ಪ್ರೇ ಮಾಡೋದು, ಮ್ಯಾನಿಫೆಸ್ಟೇಷನ್. ಇಲ್ಲ, ಹಂಗಂತ ಏನೂ ಇಲ್ಲ. ಬಟ್ 11/11 ಬಂದ್ರೆ ನನ್ನ ಫ್ರೆಂಡ್ ಬಂದ್ಬಿಟ್ಟು ಕಾಲ್ ಇಮಿಡಿಯೇಟ್ ಆಗಿ ಮಾಡ್ತಾಳೆ, ಸಾರಾ ಮಾಡ್ಬಿಟ್ಟು ಶಿಲ್ ಬಿ ಲೈಕ್ ಆಶ್ 11/11 ಬೇಗ ಪ್ರೇ ಮಾಡು ಅಂತಾಳೆ. ಬಟ್ ಅದ್ರ ಬಿಟ್ಟು ಮ್ಯಾನಿಫೆಸ್ಟೇಷನ್
ಡೆಫಿನೆಟ್ಲಿ ಮಾಡ್ತಾನೆ ಇದ್ದೀನಿ. Okay. ಬಿಕಾಸ್ ಎವ್ರಿ ಡೇ ನಾನು ಈಗ ನಾನ್ ವೆಜ್ ತಿನ್ನೋದು ಸರ್ಟನ್ ಡೇಸ್ ನಾನ್ ವೆಜ್ ತಿನ್ನೋದು ಬಿಟ್ಟಿದ್ದೀನಿ. ಬಿಕಾಸ್ ಆಯಾ ದೇವ್ರಿಗೆ ಅಂತ ಹೇಳ್ಬಿಟ್ಟು ಮತ್ತೆ ಅವ್ರಿಗೆ ಪ್ರೇ ಮಾಡ್ತೀನಿ. ಮ್ಯಾನಿಫೆಸ್ಟೇಷನ್ ಅಂತ ಏನೂ ಇಲ್ಲ. ಈ ಥರ ಇಲ್ವರೆಗೂ ನನಗೆ ತಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಟ್ ಅಟ್ ದ ಸೇಮ್ ಟೈಮ್ ನನಗೆ ಏನಾದರೂ ಹೊಸ ಆಪರ್ಚುನಿಟೀಸ್ ಇದ್ದರೆ ಪ್ಲೀಸ್ ನನಗೆ ದಾರಿ ತೋರಿಸ್ಕೊಡು ಅಂತ ಎಲ್ಲ ಅಕ್ನಾಲೇಜ್. ಓಕೆ,